ನಮ್ಮ ತನಿಷಾ ತಗೊಂಡು ವಿಡಿಯೋ ಮಾಡ್ತಾಳಂತ ಹೇಳ್ತಿದ್ಲ, ಅದಕ್ಕೋಸ್ಕರ ಕೂಗ್ತಿದ್ಲ, ಹಾಗಾಗಿ ಅವಳ ಹತ್ರ ಕೊಟ್ಟದ್ ನೋಡಿ. ನಮ್ಮ ತನಿಷಾ ಇಂಚದಣ ಒಂದು ಏನಿರ್ನ ಅಟಿಲ್ ದಾದಯ್ಯ ಗೀ ರೋಸ್ಟ್ ಹೋಯ್ತಾ ಚಿಕನ್ ಗೀ. ಹೆಲೋ ಗಾಯ್ಸ್, ಹೇಗಿದ್ದೀರಿ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಗೆಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ರೆಸಿಪಿ ಚಿಕನ್ ಇದು ಮಾಡೋಣ ಅಂತ ಇದ್ದೇನೆ. ಒಬ್ರು ಕಮೆಂಟ್ ಮಾಡಿದ್ರು ಚಿಕನ್ ಗೀ ರೋಸ್ಟ್ ರೆಸಿಪಿ ಹಾಕಿ ಅಂತ. ಸೊ ಅವರಿಗೋಸ್ಕರ ಚಿಕನ್ ಗೀ ರೋಸ್ಟ್ ರೆಸಿಪಿ ಹಾಕೋಣ ಅಂತ ಮಾಡಿದ್ದೆ. ಇವತ್ತು ಗೀ ರೋಸ್ಟ್ ಮಾಡೋಣ ಅಂತ ಬಂದಿದ್ದೇನೆ. ಅಂಡ್ ನನ್ನ ಚಾನಲ್ ಅಲ್ಲೂ ಕೂಡ ಚಿಕನ್ ಗೀ ರೋಸ್ಟ್ ಇದು ರೆಸಿಪಿ ಇಲ್ಲ. ಸೊ ಚಿಕನ್ ಗೀ ರೋಸ್ಟ್ ಇದೊಂದು ರೆಸಿಪಿ ಮಾಡಿ ಹಾಕೋಣ ಅಂತ. ನಿಮ್ಮ ರಿಕ್ವೆಸ್ಟಿಗೂ ಆಗುತ್ತೆ, ನನ್ನ ಚಾನಲ್ ವಿಡಿಯೋ ಕೂಡ ಆಗುತ್ತೆ. ಸೊ ಬನ್ನಿ, ತುಂಬಾ ಈಸಿಯಾಗಿ ಕುಂದಾಪುರ ಫೇಮಸ್ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 kg ಚಿಕನ್ಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ನಿಂಬೆಯ ರಸ ಮತ್ತೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ ಸ್ಪೂನ್ ಮೊಸರು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಮಿಕ್ಸ್ ಆಗಲಿ. ಇದನ್ನು ಹೀಗೆ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಟ್ಟು ಬಿಡಬೇಕು, ಫ್ರಿಡ್ಜಲ್ಲಿ ಇಟ್ಟು ಬಿಡೋಣ. ಇವಾಗ ಘೀ ರೋಸ್ಟ್ ಮಸಾಲ ಮಾಡಲಿಕ್ಕೆ 7 ರಿಂದ 8 ಬ್ಯಾಡಗಿ ಚಿಲ್ಲಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 3/4 ಟೇಬಲ್ ಸ್ಪೂನ್ ಜೀರಿಗೆ, 3/4 ಟೇಬಲ್ ಸ್ಪೂನ್ ಸೋಂಪು, 7 ಕಾಳು ಕರಿಮೆಣಸು, ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡು, 5 ಕಾಳು ಮೆಂತೆ ಮತ್ತೆ 1 ಎಲೆ ಕರಿಬೇವನ್ನು ಹಾಕೊಂಡು, ಇದರ ಜೊತೆನೆ 2 ಸಣ್ಣ ತುಂಡು ಚಕ್ಕೆಯನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಘಮ ಬರುವವರೆಗೆ ಡ್ರೈ ರೋಸ್ಟ್ ಮಾಡಬೇಕು. ಈ ರೀತಿ ಡ್ರೈ ರೋಸ್ಟ್ ಮಾಡಿದ ಮಸಾಲೆಯನ್ನು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಂಡು ಇದರ ಜೊತೆನೆ 5 ರಿಂದ 6 ಎಸ್ಲು ಬೆಳ್ಳುಳ್ಳಿ, ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡು ಇದರ ಜೊತೆನೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕೊಂಡು ಈ ರೀತಿ ರುಬ್ಕೊಂಡು ಬಂದರೆ ನಮ್ಮದು ಘೀ ರೋಸ್ಟ್ ಮಸಾಲ ರೆಡಿ ಆಗಿದೆ. ಇವಾಗ ತುಪ್ಪ ತಗೊಂಡಿದ್ದೀನಿ, ನಾನಿಲ್ಲಿ ನಂದಿನಿ ತುಪ್ಪ ತಗೊಂಡಿದ್ದೇನೆ. ಇದರಲ್ಲಿ 1 ದೊಡ್ಡ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೇನೆ. ತುಪ್ಪ ಬಿಸಿಯಾದ ನಂತರ ಅದಕ್ಕೆ 2 ಎಲೆ ಕರಿಬೇವು ಮತ್ತೆ 20 ಗೋಡಂಬಿಯನ್ನು ಹಾಕೊಂಡು ಚೆಂದ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ರೋಸ್ಟ್ ಮಾಡಿಟ್ಕೊಂಡದನ್ನು ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಬೇಕು. ಇದು ಲಾಸ್ಟಿಗೆ ನಮಗೆ ಬೇಕಾಗಿರೋದು. ಇವಾಗ ಪುನಃ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಮ್ಯಾರಿನೇಷನ್ ಮಾಡಿಟ್ಕೊಂಡಿರುವ ಚಿಕನ್ ಪೀಸಸ್ ಅನ್ನು ಹಾಕೊಳ್ಳೋಣ. ಚಿಕನ್ ಪೀಸಸ್ ಅನ್ನು ತುಪ್ಪದಲ್ಲಿ ಚಂದ ಕುಕ್ ಮಾಡಬೇಕು. ಅದೇ ನೀರು ಬಿಡ್ತದೆ, ಪುನಃ ನೀರು ಹಾಕುವ ಅಗತ್ಯ ಇಲ್ಲ. ಚಂದ ಕುಕ್ ಮಾಡ್ಕೊಳ್ಬೇಕು. ಹೀಗೆ ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಮುಚ್ಚಿ ಹಾಗೆ 10 ನಿಮಿಷ ಕುಕ್ ಮಾಡೋಣ. ತುಪ್ಪದಲ್ಲಿ ಅದು ಚಿಕನ್ ಅದರಷ್ಟಕ್ಕೆ ನೀರು ಬಿಡ್ತದೆ, ಸೊ ಅದೇ ಕುಕ್ ಆಗುತ್ತೆ. ತುಪ್ಪದ ಫ್ಲೇವರ್ ಎಲ್ಲ ಚಂದ ಚಿಕನ್ ಇಳಿದುಕೊಂಡಿರುತ್ತೆ. ಇವಾಗ ನೋಡಿ, ಚಿಕನ್ ಎಲ್ಲ ಕುಕ್ ಆಗಿದೆ. ಈಗ ಕುಕ್ ಆದ ಚಿಕನ್ ಅನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ, ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳೋಣ. ಈ ರೀತಿ ತೆಗೆದಿಟ್ಕೊಂಡ ನಂತರ ಆ ನೀರು ಮತ್ತೆ ತುಪ್ಪ ಏನಿದೆ ಅದಕ್ಕೆ ಪುನಃ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಘೀ ರೋಸ್ಟ್ ಮಸಾಲ ಏನು ಮಾಡ್ಕೊಂಡಿದ್ದೇವೆ ನಾವು ಅದನ್ನು ಹಾಕೊಳ್ಬೇಕು. ಘೀ ರೋಸ್ಟ್ ಮಸಾಲ ಆ ತುಪ್ಪದಲ್ಲಿ ಚಂದ ಫ್ರೈ ಆಗಬೇಕು. ಒಂದ್ಸಲ ಕರೆಕ್ಟಾಗಿ ತುಪ್ಪ ಮತ್ತು ಮಸಾಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ನಮಗೆ ಬೇಕಾದಷ್ಟು ನೀರು ಹಾಕೊಳ್ಳೋಣ. ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡಿದ್ದೇನೆ. ನೀರು ಹಾಕೊಂಡ ನಂತರ ಚಂದ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಚಿಕನ್ಗೆ ಪುನಃ ಉಪ್ಪು ಹಾಕಿರ್ತೇವೆ, ಸೊ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಹಾಕಿ ಹಾಗೆ ಮಸಾಲೆಯನ್ನು ಕುಕ್ ಆಗಲಿಕ್ಕೆ ಬಿಡೋಣ. ಈ ರೀತಿ ಘೀ ಎಲ್ಲ ಮೇಲ್ಗಡೆ ಬರಬೇಕು, ಸಪ್ರೇಟ್ ಆಗಬೇಕು. ಮಸಾಲೆಯಿಂದ ಘೀ ಸಪ್ರೇಟ್ ಆದ ನಂತರ ಅದಕ್ಕೆ 2 ಸಣ್ಣ ತುಂಡು ಬೆಲ್ಲ ಹಾಕೊಳ್ಳಿ. ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಸಣ್ಣ ತುಂಡು ಬೆಲ್ಲ ಹಾಕೊಂಡು ಹಾಗೆ ಕುಕ್ ಆಗಲಿಕ್ಕೆ ಬಿಡೋಣ. ಇವಾಗ ನೋಡಿ, ಎಲ್ಲ ತುಪ್ಪ ಎಲ್ಲ ಮೇಲೆ ಬಂದಿದೆ. ಇವಾಗ ನಾವು ಕುಕ್ ಮಾಡಿ ಇಟ್ಕೊಂಡಿರುವ ಚಿಕನ್ ಪೀಸಸ್ ಅನ್ನು ಹಾಕೊಳ್ಬೇಕು. ಘೀ ರೋಸ್ಟ್ ಮಸಾಲ ಕೂಡ ತುಪ್ಪದಲ್ಲಿ ಚೆಂದಾಗಿ ಕರೆಕ್ಟಾಗಿ ಕುಕ್ ಆಗಬೇಕು. ಘೀ ಅರೋಮ ಎಲ್ಲ ಮಸಾಲೆಯನ್ನು ಇಳಿದುಕೊಂಡಿರಬೇಕು. ಸೊ ಆವಾಗ ಮಾತ್ರ ಘೀ ರೋಸ್ಟ್ ಮಸಾಲದ ಟೇಸ್ಟ್ ಕರೆಕ್ಟಾಗಿ ಬರೋದು. ಈಗ ಎಲ್ಲ ಚಿಕನ್ ಪೀಸಸನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಎಲ್ಲ ಮಸಾಲೆ ಎಲ್ಲ ಕೋಟ್ ಆದ ನಂತರ ಒಂದು ಲಿಡ್ ಮುಚ್ಚಿ ಹಾಗೆ 10 ನಿಮಿಷ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು. ಮಸಾಲ ನಮಗೆ ದಪ್ಪ ಬರಬೇಕು, ನೀರಿರಬಾರ್ದು. ಘೀ ರೋಸ್ಟ್ ಇದ್ದು ಚಿಕನಿಗೆ ಮಸಾಲ ಅಂಟಿರಬೇಕು, ಆ ರೀತಿ ಕುಕ್ ಮಾಡ್ಕೊಳ್ಬೇಕು. ಮೇಲ್ಗಡೆಯಿಂದ ಪುನಃ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡೆ, ಯಾಕಂದರೆ ನಾವು ಮಾಡ್ತಿರೋದು ಚಿಕನ್ ಗೀ ರೋಸ್ಟು, ಅದಕ್ಕೋಸ್ಕರ ತುಪ್ಪ ಜಾಸ್ತಿಯೇ ಬೇಕು. ಈ ರೀತಿ ಗೀ ಹಾಕೊಂಡ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ನೋಡಿ ಈ ರೀತಿ ದಪ್ಪ ಹದಕ್ಕೆ ಬರಬೇಕು. ಆಗಿಲ್ಲ ಅಂದರೆ ಪುನಃ ಹೈ ಫ್ಲೇಮ್ ಇಟ್ಕೊಂಡು ಹಾಗೆ ಕುಕ್ ಮಾಡ್ಕೊಳ್ಳಿ, ಆವಾಗ ದಪ್ಪ ಆಗುತ್ತೆ. ಇವಾಗ ನೋಡಿ, ತುಪ್ಪ ಎಲ್ಲ ಮೇಲೆ ಬಂದಿದೆ, ಕರೆಕ್ಟಾಗಿ ಆಗಿದೆ. ಮಸಾಲೆ ಎಲ್ಲ ಚಿಕನ್ಗೆ ಕೋಟ್ ಆಗಿದೆ. ಈ ರೀತಿ ಡ್ರೈ ಬರಬೇಕು ನಮಗೆ. ಕೆಲವರು ಗೀ ರೋಸ್ಟ್ ಮಸಾಲ ಸ್ವಲ್ಪ ಸೆಮಿ ಗ್ರೇವಿ ಥರ ಇರ್ತಾರೆ, ಬಟ್ ನನಗೆ ಡ್ರೈ ಇಷ್ಟ ಆಗುತ್ತೆ. ಸೊ ಡ್ರೈ ಇರಬೇಕು. ಇವಾಗ ಎಲ್ಲ ಚಿಕನ್ ಎಲ್ಲ ತುಪ್ಪದ ಜೊತೆ ಮಸಾಲ ಜೊತೆ ಕುಕ್ ಆಗಿದೆ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಆವಾಗಲೇ ಹುರಿದಿಟ್ಕೊಂಡಿರುವ
ಕರಿಬೇವು ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಿಕನ್ ಘೀ ರೋಸ್ಟ್ ರೆಡಿ. ಯಾವ ರೀತಿ ಬಂದಿದೆ ನೋಡಿ. ಇಲ್ಲಿ ನಾನು ಫುಡ್ ಎಫೆಕ್ಟ್ ಅದು ವಿಡಿಯೋ ಮಾಡುವಾಗ ಎಫೆಕ್ಟಲ್ಲಿ ಫುಡ್ ಎಫೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ರೀತಿ ಬಂದಿದೆ. ಹೇಗಾಗಿದೆ ಅಂತ ನನಗೆ ಹೇಳಿ. ಈ ರೀತಿ ಬಂದರೆ ಓಕೆನಾ ಅಥವಾ ನಾರ್ಮಲ್ ವಿಡಿಯೋ ಮಾಡಿದರೆ ಓಕೆನಾ ಅಂತ ಹೇಳಿ. ಈಗ ನೋಡಿ, ಇಲ್ಲಿ ಒಂದು ಪ್ಲೇಟಿಗೆ ನಾನು ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಮೇಲ್ಗಡೆಯಿಂದ ಹುರಿದಿಟ್ಕೊಂಡಿರೋ ಕರಿಬೇವು ಮತ್ತು ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಸರ್ವ್ ಮಾಡ್ಕೊಳ್ಳೋಣ. ಇದರ ಜೊತೆನೆ ಒಂದು 4-5 ಆನಿಯನ್ ರಿಂಗ್ಸನ್ನು ಕೂಡ ಇಟ್ಕೊಂಡು ತಿಂದರೆ ಆಹಾ ಏನು ರುಚಿ ಗೊತ್ತಾ. ನೋಡಿ, ನಮ್ಮ ಚಿಕನ್ ಘೀ ರೋಸ್ಟ್ ರೆಡಿ. ನೀವು ಕೂಡ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಆಯಿತಾ. ನೋಡಿದ್ರಲ್ಲ, ಚಿಕನ್ ಘೀ ರೋಸ್ಟ್ ಮಾಡುವ ವಿಧಾನವನ್ನು ನೋಡಿದ್ರಲ್ಲ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹೋಟೆಲಲ್ಲಿ ಯಾವ ಟೇಸ್ಟ್ ಇದೆ ಅದೇ ಟೇಸ್ಟ್ ಕೂಡ ಇಲ್ಲಿ ಕೂಡ ನಾವು ಮನೆಯಲ್ಲಿ ಮಾಡಿದರೆ ಬರ್ತದೆ. ಸೇಮ್ ಪ್ರಪೋರ್ಷನಲ್ಲಿ ನಾನು ಹಾಕಿದ ಸಾಮಗ್ರಿಯನ್ನು ನೀವು ಕೂಡ ಹಾಕಿ ಟೇಸ್ಟ್ ಕರೆಕ್ಟ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಆಯ್ತಾ. ದಿವಿಷ ತಿಂದಿದ್ದಾಳೆ. ಈಗ ಹೇಗಾಗಿದೆ ಅಂತ ಹೇಳ್ತಾಳೆ. ಏನ್ ಚಾತನ ಶೋಕಾತನ ಖಾರ ಆತನ ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಅವು ಮಕ್ಕಳಿಗೆ ಚಿಕನ್ ಅಂದ್ರೆ ಭಾರಿ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಬನ್ನಿ.